ಅಪ್ಪ ಅಮ್ಮಂಗೆ ಭಯ ಆಗ್ತಿರ್ಲಿಲ್ವಾ ನೀವೆಲ್ಲ? ಅವ್ರು ಫಸ್ಟ್ ಸುಳ್ಳು ಹೇಳ್ಬಿಟ್ಟು ಹೋಗ್ಬಿಟ್ಟಿದೆ. ಅವ್ರಿಗೆ ಹೇಳೇ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಪೇಪರಲ್ಲಿ ಬಂತು, ಕಡೂರು ಸಫಾರಿ ಗೆದ್ದಿನ ಸೆಕೆಂಡ್ ಸೆಕ್ಟರ್ ಸೆಕೆಂಡ್ ಅಂತ 92 ಅವತ್ತು ನಮ್ಮ ಅಮ್ಮ ಹೊಡೆದು ನನಗೆ, ದಯವಿಟ್ಟು ನೀವು ಗಾಡಿ ಓಡಿಸ್ಕೊಂಡು 2 ವೀಲರ್ ಓಡಿಸಿ ಅಂದರೆ ಪ್ಲೀಸ್ ಮೇಕ್ ಶೋರ್ ಯು ಬೈ ISI ಅಪ್ರೂವ್ಡ್ ಹೆಲ್ಮೆಟ್. ಕವಾಸಕಿ ಬಜಾಜು, ಹೀರೋ ಹೋಂಡಾ ಅಷ್ಟೇ. ಇನ್ಸುಜುಕಿ ನಮ್ಮ ಮನೇಲಿ ನಮ್ಮಮ್ಮ ಯಮಹ ಕೊಡಿಸಲ್ಲ ಅಂತ. ಅದು ಯಮ ಅಂತ ಇದೆ. ಯಮ ಅಂತ 2 ತರ ಬೈಕ್ ಇದೆ ಲೈಫಲ್ಲಿ. ಒಂದು ನಿಮ್ ಮಾತು ಕೇಳೋದು, ಒಂದು ನಿಮ್ ಮಾತು ಕೇಳ್ತಿರೋದು. ಅಶೋಕ್ ರಾವ್ ಸರ್ ಅವರ ಮೊಮ್ಮಗನ್ನ ನಾನು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ, ಸಂದರ್ಶನ ಮಾಡ್ತಿದ್ದೀನಿ. ನನಗೆ ತುಂಬಾ ಗೌರವ ಇದೆ. ಥ್ಯಾಂಕ್ ಯು ದೇವ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಶೋ. Actually, just 2 days after Tata had passed away, for my birthday for dinner, she had made pani puri. ನೂರೊಂದು ನೆನಪು. ಈಗ ರ್ಯಾಲಿ ಎಲ್ಲ ನೋಡ್ಕೊಂಡು ಆಯ್ತು. 95 ಲಾಸ್ಟ್. ಅದು 3-4 years. ಅಪ್ಪ ಅಮ್ಮಂಗೆ ಭಯ ಆಗ್ತಿರ್ಲಿಲ್ವಾ ನೀವೆಲ್ಲ? ಅವ್ರು ಫಸ್ಟ್ ಸುಳ್ಳು ಹೇಳ್ಬಿಟ್ಟು ಹೋಗ್ಬಿಟ್ಟಿದೆ. ಅವ್ರಿಗೆ ಹೇಳೇ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಪೇಪರಲ್ಲಿ ಬಂತು, ಕಡೂರು ಸಫಾರಿ ಗೆದ್ದಿನ ಸೆಕೆಂಡ್ ಸೆಕ್ಟರ್ ಸೆಕೆಂಡ್ ಅಂತ 92 ಅವತ್ತು ನಮ್ಮ ಅಮ್ಮ ಹೊಡೆದು ನನಗೆ. ಪಡ ಅಂತ ಬಿಟ್ಟು ನಾನು ಎಲ್ಲೋಗ್ತಿದ್ದೆ ಅಂತ ಕೇಳಿದ್ರೆ, ನಾನು ಫ್ರೆಂಡ್ ಅಕ್ಕ ಅವ್ರ ಮದುವೆಗೆ ತೆಂಗಿಕಾಯಿ ತುಂಬ್ಸಕ್ಕೆ ಹೋಗ್ತೀನಿ ಮೈಸೂರಿಗೆ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿದೆ. ನೆಕ್ಸ್ಟ್ ದಿನ ಬೆಳಗ್ಗೆ ನೋಡಿದ್ರೆ ಪೇಪರಲ್ಲಿ ಸೆಕೆಂಡ್ ಸೆಕ್ಟರ್ ಸೆಕೆಂಡ್ ನನ್ನ ಫೋಟೋ ಬಂದಿತ್ತು. ಬೈಕು ಫ್ರೆಂಡ್ ಮನೇಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಅಶೋಕ ಹೋಟ್ಲಲ್ಲಿ ಫ್ಲಾಗ್ ಆಫ್ ಫಿನಿಶು ಪಕ್ಕದಲ್ಲೇ ಫ್ರೆಂಡ್ ಮನೆ, ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಂಬಿಟ್ಟೆ, ಯಾರಿಗೇನು ಗೊತ್ತಾಗಿದೆ ಅಂತ. ನಮ್ಮಮ್ಮ ಬೆಳಗ್ಗೆ ಬಂದು ಅದು ಜಸ್ಟ್ ಮಲಗಿದ ಅಷ್ಟೇ, ಪೇಪರ್ ಬಂದು ನಾನು ಅವಾಗ ಹೋಗಿ ಮಲಗಿದ್ವಿ. ಒಂದು ಬಿಟ್ಟರು ನನಗೆ, ಎಲ್ಲೋ ಚೆನ್ನಾಗಿ ತುಂಬಿಸ್ತೀನೋ ತೆಂಗಿನಕಾಯಿ ಅಂತ. ಸೊ ಆ ಥರ. ಆ್ಯಂಡ್ ಜನರಲಿ ಒಬ್ಬ ಬೈಕರ್ ಆಗಿ, ಒಬ್ಬ ರೇಸರ್ ಆಗಿ ಗಾಡಿ ರೈಡ್ ಮಾಡಬೇಕಾದ್ರೆ ಏನನ್ನ ತಲೆಯಲ್ಲಿ ಇಟ್ಕೊಂಡು ಓಡಿಸ್ಬೇಕಾಗತ್ತೆ ನಾವು? ಸರ್, ಫಸ್ಟ್ ಯು ಶುಡ್, ನಿಮ್ಮ ಹತ್ರ ರೈಡಿಂಗ್ ಗೇರ್ ಇರಬೇಕು. ಸೆಟಪ್ ನಮ್ಮ ಟೈಮಲ್ಲಿ ಇರಲಿಲ್ಲ. ನಮ್ಮ ಹತ್ರ ಹೆಲ್ಮೆಟ್ ಇತ್ತು. ನಮ್ಮ ಅಂಗಡಿಯಿಂದ ನೀ ಕ್ಯಾಪ್ಸ್ ತೊಗೊಂಡ್ಬಿಡ್ತಾಯಿದ್ದೆ. ಶಿವಾಜಿನಗರ್ಗೆ ಹೋಗ್ಬಿಟ್ಟು ಓವರ್ ಆಲ್ಸ್ ತೊಗೊಂಡ್ಬಿಡ್ತಾಯಿದ್ದೆ ನಾನು. ಅದೇನು ಹಿಂಗೆ ಪರ್ಚ್ಕೊಂಡು ಹೋದ್ರೆ ಅರ್ಧೋಗ್ಬಿಡೋದು ಅದು. ಇವಾಗೆಲ್ಲ ಯು ಗೆಟ್ ಅ ಕಂಪ್ಲೀಟ್ ರೈಡಿಂಗ್ ಗೇರ್ ಅಂಗಡಿಗಳ ಸ್ಪೆಷಲಿಸ್ಟ್ ಆಲ್ರೌಂಡ್ ಬ್ಯಾಂಗ್ಳೂರ್ ಅಂಗಡಿ ಇದೆ. ದಯವಿಟ್ಟು ನೀವು ಗಾಡಿ ಓಡಿಸ್ಕೊಂಡು 2 ವೀಲರ್ ಓಡಿಸಿ ಅಂದರೆ ಪ್ಲೀಸ್ ಮೇಕ್ ಶೋರ್ ಯು ಬೈ ISI ಅಪ್ರೂವ್ಡ್ ಹೆಲ್ಮೆಟ್ ವಿತ್ ಫುಲ್ ಫೇಸು, ಹಾಫ್ ಫೇಸ್ ಎಲ್ಲ ಬೇಡ. ಆ್ಯಂಡ್ ಮೇಕ್ ಶೋರ್ ಯು ಹ್ಯಾವ್ ಕಂಪ್ಲೀಟ್ ರೈಡಿಂಗ್ ಗೇರ್ ವಿತ್ ಶೂಸ್. ಇಲ್ಲ ಅಂದರೆ ಇಟ್ ಇಸ್ ನಾಟ್ ವರ್ತ್ ಇಟ್ ಸರ್. ಹಿಂಗೆ ಲೈವ್ಸ್ ಆರ್ ಗೋಯಿಂಗ್ ಲೈಕ್ ದಿಸ್, ಪೀಪಲ್ ಆರ್ ಡೈಯಿಂಗ್ ಲೈಕ್ ಆ್ಯಂಡ್ಸ್ ಆನ್ ದ ರೋಡ್. ಇಟ್ಸ್ ನಾಟ್ ವರ್ತ್ ಇಟ್. ಚಿಕ್ಕ ಹುಡುಗರು ಇವತ್ತಿನ ಪೇಪರ್ 16 ವಯಸ್ಸು ಹುಡುಗ ಸೂಪರ್ ಬೈಕಲ್ಲಿ ಹೋಗಿದ್ದಾನೆ. ಅವನಿಗೆ ಹಿಂಗೆ ಓಪನ್ ಮಾಡಿದ ಹೋದ ಅವನು ಅಷ್ಟೇ. ಅಂದರೆ ಏನು ಆ ಬೈಕ್ ಸ್ಪೆಷಾಲಿಟಿ ಕಂಟ್ರೋಲ್ ಸಿಗಲ್ವ ನಮ್ಗೆ? ಸಿಗಲ್ಲ ನಿಮಗೆ. 2 ಥರ ಬೈಕ್ ಇದೆ ಲೈಫಲ್ಲಿ. ಒಂದು ನಿಮ್ಮ ಮಾತು ಕೇಳೋದು, ಒಂದು ನಿಮ್ಮ ಮಾತು ಕೇಳ್ತಿರೋದು. ಸೊ ಇವಾಗಿಂದ ಜನ್ರೇಷನಲ್ಲಿ ಬರೋ ಬೈಕ್ಗಳು ನಿಮ್ಮ ಮಾತು ಕೇಳಲ್ಲ. ನಮ್ಮ ಟೈಮಲ್ಲಿ RX ಇತ್ತು, ನಮ್ಮ ಮಾತು ಕೇಳೋದು. ಕವಾಸಕಿ RTZ ಇತ್ತು, RX 100 ಇತ್ತು. ನಮ್ಮ ಮನೆಯಲ್ಲೆಲ್ಲ ಅವಾಗ ಕವಾಸಕಿ ಬಜಾಜು, ಹೀರೋ ಹೋಂಡಾ ಅಷ್ಟೇ. ಇನ್ಸುಜುಕಿ RX ಇತ್ತು. ನಮ್ಮ ಮನೇಲಿ ನಮ್ಮಮ್ಮ ಯಮಹ ಕೊಡಿಸಲ್ಲ ಅಂತ. ಅದು ಯಮ ಅಂತ ಇದೆ, ಕೊಡಿಸಲ್ಲ ನಿನ್ಗೆ. ಅಂದ್ರೆ ಇದೆಲ್ಲ ಎಷ್ಟು ನಂಬೋರು, ಎಷ್ಟು ಅವ್ರವ್ರ ನಂಬಿಕೆಗಳು ನಿಜ ಕೂಡ ಅದು. ಎಸ್ ಸರ್. ಸೊ ಸ್ನೇಹಿತರೆ, ಸಿದ್ಧಾರ್ಥ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಅವರ ಮಗನ್ನ, ಅಂದರೆ ನಮ್ಮ ಅಶೋಕ್ ರಾವ್ ಸರ್ ಅವರ ಮುಂದಿನ ಲೆಗಸಿ ಸಿದ್ಧಾರ್ಥ ಅವರ ಮಗ ದೇವ್ ಅವ್ರನ್ನ ಕರೆದು ನಾನು ಅವರ ತಾತನ ಬಗ್ಗೆ, ಅವ್ರ ತಂದೆ ಬಗ್ಗೆ ಒಂದಿಷ್ಟು ಮಾಹಿತಿನ ಮುಂದಿನ ಸೆಗ್ಮೆಂಟ್ನಲ್ಲಿ ಪರಿಚಯ ಮಾಡ್ತೀನಿ. ನೂರೊಂದು ನೆನಪು. ಅಶೋಕ್ ರಾವ್ ಸರ್ ಅವರ ಮೊಮ್ಮಗನ್ನ ನಾನು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ, ಸಂದರ್ಶನ ಮಾಡ್ತಿದ್ದೀನಿ. ನನಗೆ ತುಂಬ ಗೌರವ ಇದೆ. ಥ್ಯಾಂಕ್ ಯು ದೇವ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಶೋ. ಎಸ್ ಸರ್. ತಾತಂದು ಏನು ಜ್ಞಾಪಕ ಇದೆಯಪ್ಪ ನಿಮಗೆ? ಸರ್, ನಮ್ಮ ತಾತ ಹಿ ಯೂಸ್ ಟು ಸಿಟ್ ಆ್ಯಂಡ್ ಫೀಡ್ ಮೀ ದಾಲ್ ರೈಸು. ನಮ್ಮ ಅಜ್ಜಿ ಅವರು ಅಡುಗೆ ಮನೆಯಲ್ಲಿ ಶಿ ಯೂಸ್ ಟು ಮೇಕ್ ದಾಲ್ ರೈಸ್ ಫಾರ್ ಮೀ. ದಟ್ಸ್ ದ ಫಸ್ಟ್ ಮೆಮ್ರಿ. ಅದೇ ಫಸ್ಟ್ ಮೆಮ್ರಿ ಅದೇ. ಆಮೇಲೆ 3-4 ವರ್ಷ ನಾನು ಐ ವಾಸ್ 3 or 4 years ಓಲ್ಡ್. ಆ್ಯಂಡ್ ತಾತಾಗೆ ಹೇಳಿದೆ, ತಾತ ನಾನು ಚಿಪ್ಸ್ ಬೇಕು. ಅವತ್ತು 7:30 or 8 in the night ಸರ್, ಈವ್ನಿಂಗ್. ಓಕೆ. ಹಾಂ, ಅವತ್ತೆಲ್ಲ ನಮ್ಮದೆಲ್ಲ ಮನೆ ಶಟ್ಟು 6:30 ಮನೆ ಶಟ್ಟು. ಸರಿ, ತೊಗೊಂಡೋಗ್ಬಿಡ್ತೀನಪ್ಪ, 5 ನಿಮಿಷ ಇರೋ, ನಾನು ತೊಗೊಂಡ್ಬರ್ತೀನಿ. He ran to one store here and he got chips for me and he came. And that was the first memory of my grandfather. So he was a very great man, respected man. And ಆಮೇಲೆ ಗೊತ್ತಾಯ್ತು ಸರ್ ನನ್ನ ತಾತ ಯಾರಂತ.
ನನ್ನ ಫ್ರೆಂಡ್ ಮನೆ ಹೋಗ್ತಿದ್ದೆ, ಆಮೇಲೆ ಅವರು ಅಮ್ಮ ಹೇಳ್ತಿದ್ರು, ಅಶೋಕ್ ರಾವ್ ನಿಮ್ಮ ತಾತನ? ಓ ಆಂಟಿ, ಓ ನಿಮ್ಗೆ ಗೊತ್ತಿಲ್ವಾ ಅವ್ರು ತುಂಬ ದೊಡ್ಡ ಫಿಲ್ಮ್ ಸ್ಟಾರ್ ಅಂತ? ನನಗೇನು ಗೊತ್ತಿರಲಿಲ್ಲ. ಆಮೇಲೆ ಮನೆ ಬಂದು ಅವ್ನು 4-5 ವಯಸ್ಸು ಅವ್ನಿಗೇನು ಗೊತ್ತಿಲ್ಲ. ಆಮೇಲೆ ಮನೆ ಬಂದು ನಾನಾ ಅಂತ ಇಷ್ಟು ಕಾಲ್ ಫಿಲ್ಮ್ ಸ್ಟಾರ್. ಅವ್ನ ತಾತನಿಗೆ ಕೆಲಸ. ಹಾಂ, ಸೊ ನಾನು ಸುಮ್ಮನೆ ಕೇಳಿದೆ ಅಂತ, ನಾನು ನಿಮ್ಮ ಯಾರು ಫಿಲ್ಮ್ ಸ್ಟಾರ್? ಇಲ್ಲಪ್ಪ, ಸುಮ್ಮನೆ ಚೋಟು ಮೋಟು ಡನ್, ಏನೂ ಮಾಡಿಲ್ಲ. Always down to earth he was. Used to always, underplay himself until I've not done much. He never liked to take credit for things. So I always loved my grandfather, and it was a real shock for me. ತಾತ ಒಂದು ನೀವು ಚಿಪ್ಸ್ ಕೇಳಿದ ತಕ್ಷಣ ರಾತ್ರಿ ಎದ್ದೋಗಿ ಚಿಪ್ಸ್ ತಂದು ಕೊಟ್ಟವರು, ಆಮೇಲೆ ತುಂಬ ಜನ ಕರ್ನಾಟಕದಲ್ಲಿ ಅವ್ರನ್ನ ನೋಡಿ ಇಷ್ಟಪಟ್ಟವರು. ಆ್ಯಂಡ್ ಒನ್ ಮೋರ್ ಥಿಂಗ್ ಟು ಯು, ನಾ ಮರೆಯೋಕ್ಕೆ ಮುಂಚೆ, ನೀವು ನಿಮ್ಮ ತಾತನ ಹೋಲ್ತೀರಾ, ತಾತನ ಥರ ಕಾಣ್ತೀರಾ ನೀವು. He's got my dad's looks, no? ಹೌದು, ಅವ್ರ ಕಣ್ಣು ಅದೆಲ್ಲ ಸ್ವಲ್ಪ ಮೂಗೆಲ್ಲನೂ ನಿಮ್ಮ ತಂದೆಯವ್ರ ಥರನೇ ಕಾಣ್ತಾರೆ, ತುಂಬ ನಿಮ್ಮ ತಂದೆ ಥರ ಕಾಣ್ತಾರೆ. ಸೊ ಅಶೋಕ್ ರಾವ್ ಸರ್ ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಹೌದು. ಸೊ ಹಿ ಈಸ್ ಹಿಯರ್ ಓನ್ಲಿ. ಥ್ಯಾಂಕ್ ಯು. ಸೊ ಅಂಥ ಒಬ್ಬ ತಾತ ನಿಮ್ಮಿಂದ ಫಿಸಿಕಲಿ, ನಾನು ಯಾವಾಗಲೂ ಅದೇ ಹೇಳೋದು, ಅವ್ರು ಎಲ್ಲೂ ಹೋಗಿರಲ್ಲ, ಫಿಸಿಕಲಿ ಮಾತ್ರ ನಮಗೆ ಕಾಣಲ್ಲ, ಬಟ್ ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ. ಹಿ ವಿಲ್ ಬಿ ವಾಚಿಂಗ್ ಅಸ್, ನಮ್ಮನ್ನು ನೋಡ್ತಾ ಇರ್ತಾರೆ, ಬ್ಲೆಸ್ ಮಾಡ್ತಾ ಇರ್ತಾರೆ. ಫಿಸಿಕಲಿ ಆ ತಾತ ಇಲ್ಲ ಅನ್ನೋದು ಗೊತ್ತಾದಾಗ ನಿಮಗೆ ಆ ರಿಯಾಲಿಟಿ ಸಿಂಕ್ ಆಗೋಕ್ಕೆ ಅಥವಾ ನಿಮಗೆ ಆ ರಿಯಾಲಿಟಿ ಡೈಜೆಸ್ಟ್ ಆಗೋಕ್ಕೆ ಎಷ್ಟು ದಿವಸ ಬೇಕಾಯ್ತು? ಇವಾಗೂ ಇಟ್ಸ್ ನಾಟ್ ಡೈಜೆಸ್ಟೆಡ್ ಫಾರ್ ಮೀ, ಆನೆಸ್ಟ್ಲಿ, ಇಫ್ ಐ ಟೆಲ್ ಯು. ಸೊ ಆವಾಗ ನಾನು 8th ಸ್ಟ್ಯಾಂಡರ್ಡಲ್ಲಿದ್ದೆ. ನಾನು ಐ ವಾಸ್ ಸ್ಲೀಪಿಂಗ್. 7:30, 7:45 ನಮ್ಮ ಅಪ್ಪ ಬಂದುಬಿಟ್ಟು ವಿಂಡೋ ಹತ್ರ, ಎದ್ದೋಳಪ್ಪ ತಾತ ತೀರೋದ್ರು ಅಂತ ಹೇಳಿದರು. ಅದಕ್ಕೆ ಎಷ್ಟು ಧೈರ್ಯ ಇರಬೇಕು ಮಗನ ಹತ್ರ ಬಂದು ನೀವು ನಿಮ್ಮ ಅಪ್ಪನ ವಿಷಯ ಹೇಳೋದಕ್ಕೆ. ಅವರು ನೈಟೇ ತೀರೋಗ್ಬಿಟ್ಟಿದ್ದಾರೆ. ನೈಟ್ 3 ಗಂಟೆಗೆ ಹೋಗ್ಬಿಟ್ರು. ಅವರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಒಂದ್ಸತಿ ಚೆಕ್ ಮಾಡಿ ವಾಪಸ್ ಕರ್ಕೊಂಡ್ಬಂದು ಎಲ್ಲ ಮಾಡಿ 3 ಗಂಟೆ ಆಗೋಯ್ತು. ಬಟ್ ಇವ್ನು ಮಲಗಿದ, ಇವ್ನಿಗೆ ಏನಕ್ಕೆ ಎಬ್ಬರಿಸೋದು? ಬೆಳಗ್ಗೆ ಅವತ್ತು ದೇರ್ ವಾಸ್ ನೋ ಸ್ಕೂಲ್, ಅದು ವೀಕೆಂಡೋ ಏನಾಯ್ತು, ಲಕ್ಕಿ ಹೋಗಿ ಎಬ್ಬರಿಸಿದೆ, ಅಪ್ಪ ಎದೋಳು ಅಂತ. ಇವನು ಎದ್ಬಿಟ್ಟು ಶಾಕು. ಈಸ್ ಓನ್ಲಿ 14 years ಅವಾಗ. ಶಾಕು ಅವನು. ಆಚೆ ಬಂದು ನೋಡಿದ್ರೆ ಮಲಗಿದ. ರೂಮ್ ಆಚೆನೇ ಅವ್ರು ಬಾಡಿ ತಾತ ಮಲಗಿದ್ರು. ಸೊ ತುಂಬ ಶಾಕ್ ಇತ್ತು ನನಗೆ. ಆ ರಿಯಾಲಿಟಿಗೆ ಬರೋಕ್ಕೆ ನಿಮ್ಗೆ ತುಂಬ ಟೈಮ್ ಆಯಿತು ಅಂತ ಕಾಣುತ್ತೆ. ಇಟ್ ವಾಸ್ ಅನ್ಬ್ಯಾರಬಲ್ ಸರ್, ಇಫ್ ಯು ಆಸ್ಕ್ ಮೀ. ಆ್ಯಂಡ್ ಅಲ್ಲಿ ಕಿಚನಲ್ಲಿ ಹೋಗ್ಬಿಟ್ಟು ಐ ಸಾ ಅಜ್ಜಿ, ಶಿ ವಾಸ್ ಕ್ರೈಯಿಂಗ್. ಆ್ಯಂಡ್ that time I realized that I've had my fair share of my childhood. It's time that I become a grown up and an adult. So I went to her and just said, Ajji, it's fine, we're all there for you. But like Appa said, she never really recovered, sir. Our Appa Tata tirod mele she was ತುಂಬ ಡೌನ್ ಆಗ್ಬಿಟ್ರು. ಎಸ್ ದೇವ್. ಆಮೇಲೆ ಆ ತಾತ ಹೋದ್ಮೇಲೆ ಅಜ್ಜಿ ಜೊತೆ ನೀವು ಕಳೆದ 2 ವರ್ಷ, ಅದು ವೆರಿ ಪ್ರೆಷಿಯಸ್ ಥಿಂಗ್. ಓ ಎಸ್, ವೆರಿ ಪ್ರೆಷಿಯಸ್ ಸರ್. ಇವಾಗೂ ಹೇಳ್ಬೋದು, ನಾನು ಬರ್ಡೇನಲ್ಲಿ 2022, ಆ್ಯಕ್ಚುಲಿ ಜಸ್ಟ್ 2 days after Tata had passed away, for my birthday for dinner she had made ಪಾನಿಪುರಿ. 2 ದಿವಸ. 2 ದಿವಸ. ಅಪ್ಪ ಆದ್ಮೇಲೆ ಇವನು ಹುಟ್ಟಿದ್ದು Feb 4th. 2 ದಿವಸ ನನ್ನ ಬರ್ಡೇ ಎಲ್ಲ ಕರೆಸಿ ಪಾರ್ಟಿ. ಬರ್ಡೇ ಅಪ್ಪ ಹೋದ್ರು ಅವ್ನ ಫ್ರೆಂಡ್ಸ್ನ ಕರಿ, ಪಾರ್ಟಿ ಮಾಡು, ಅವ್ನ ಬರ್ಡೇ ಕಮ್ಮಿ ಆಗಬಾರ್ದು, ಡೋಂಟ್ ಹ್ಯಾವ್ ಎನಿಥಿಂಗ್, ಅಪ್ಪ ವಿಲ್ ವಾಂಟ್ ಟು ಸಿ ಹಿಮ್ ಹ್ಯಾಪಿ, ನೋ ಕ್ರೈಯಿಂಗ್. ಹೋದ್ರು ಅವರು, ಯು ಶುಡ್ ಬಿ ಹ್ಯಾಪಿ, ಈಸ್ ಗಾನ್ ಟು ಅ ಬೆಟರ್ ಸ್ಪೇಸ್. ಬಟ್ ಅವ್ನ ಫ್ರೆಂಡ್ಸ್ ಕರಿ, ಇದೇ ರೂಮಲ್ಲಿ. ಅವಾಗ 14 years ಅಲ್ಲ, ಏನು ಒಂದು 10 ಜನ ಹುಡುಗರು ಬಂದು ಎಲ್ಲ ಮಮ್ಮಿನ ಕುಕ್ ಮಾಡಿ ಪಾನಿಪುರಿ ಕೊಟ್ಟು ಎಲ್ಲ ಮಾಡಿ ಎಲ್ಲ ಕಂಪ್ಲೀಟ್ ಸೆಟಪ್. ಆ ಥರ ತಾಯಿ. ಯು ಆರ್ ಸೋ ಲಕ್ಕಿ. ಇನ್ನೊಂದು ಹೇಳ ನಿಮಗೆ ದೇವ್, ಕರೆಕ್ಟು, ಆ ಲಾಸ್ನ ನಾವು ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಅದು ಅವ್ರಿಗಿರ್ಬೋದು, ನಿಮಗಿರ್ಬೋದು, ಅದು ನಮ್ಮ ಲೈಫಲ್ಲಿ ನಾವು ಯಾರನ್ನ ಕಳ್ಕೊಂಡಿದ್ದೀವಿ, ಅದೆಲ್ಲ ನೋವು ನಮಗೆ ಮಾತ್ರ ಗೊತ್ತು. ನಾವಿಲ್ಲಿ ಕೂತ್ಕೊಂಡು ಏನೇ ಹೇಳಿದ್ರು ಆ ಮೂಮೆಂಟ್ರಿ ಅಷ್ಟೇ, ನಾವು ಹೇಳ್ತೀವಿ ಹೋಗ್ತೀವಿ, ಬಟ್ ಆ ಪೇಯ್ನ್ ನಿಮಗೆ ಗೊತ್ತಿರುತ್ತೆ. ಬಟ್ ನಾನು ಲಕ್ಕಿ ಅಂತ ನಿಮ್ಗೆ ಏನಕ್ಕೆ ಹೇಳಿದೆ ಅಂದರೆ, ನಿಮಗೆ ನಿಮ್ಮ 14-16 ವರ್ಷದವರೆಗೂ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ನಿಮ್ಮ ಜೊತೆಗಿದ್ದರು. ನಮಗೆಲ್ಲ ಇಲ್ಲವೇ ಇಲ್ಲ, ಅದೃಷ್ಟ ಇರಲೇ ಇರಲಿಲ್ಲ. ನಾನು ನಮ್ಮ ತಾತಾಜಿನ ಅಷ್ಟು ಏಜೆಲ್ಲ ನಾನು ನೋಡೇ ಇಲ್ಲ. ನಮ್ಮ ತಾಯಿಯವ್ರ ತಾಯಿನೂ ಒಂದು ಸ್ವಲ್ಪ ವರ್ಷ ನೋಡಿದೆ ನಾನು, ಬಟ್ ನಮ್ಮ ತಂದೆಯವರ
ತಂದೆ ತಾಯಿ ಇಬ್ಬರನ್ನೂ ಕೂಡ ನಾವು ಅಷ್ಟು ವರ್ಷ ಎಲ್ಲ ನೋಡಿಲ್ಲ. ಸೊ ಆ ಥರದಲ್ಲಿ ಯು ಆರ್ ಎ ಬ್ಲೆಸ್ಡ್ ಚೈಲ್ಡ್. ನಿಮಗೆ ನಿಜವಲ್ಲೂ ಅಂದರೆ ಆ ಮೆಮೊರೀಸ್ ಯಾವತ್ತೂ ನಿಮ್ಮ ಜೊತೆಗಿರುತ್ತೆ. ಸೊ ನೀವು ಅದನ್ನು ಇಟ್ಕೊಂಡು ಅವರ ಆಶೀರ್ವಾದ ಅಂದ್ಕೊಂಡು ನೀವು ನಿಮ್ಮ ಲೈಫ್ನ ಮುಂದಿನ ಎಲ್ಲ ನಿಮ್ಮ ಗೋಲ್ಸ್ನ ಇದು ಮಾಡಬೇಕು. ಆ್ಯಂಡ್ ಬಾಬಾ ನಿಮ್ಮಿಬ್ಬರ ಲೈಫಲ್ಲಿ ಬಂದಂಥ ಗಳಿಗೆ ಯಾವಾಗಿಂದ ಹೇಗದು ಬಾಬಾ ಬಂದಿದ್ದು? ಆ್ಯಕ್ಚುಲಿ ಸರ್ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಸಾಯಿ ಸಚ್ಚರಿತ್ರ ದಿನ ಥರ್ಸ್ಡೇ ಓದ್ತಾರೆ. ಇವತ್ತು ನಾನು ಓದಬೇಕು, ಸ್ವಲ್ಪ ಲೇಟ್ ಆಯಿತು, ನಾನು ಓದಬೇಕು. ಬಟ್ ಐ ಆಸ್ಕ್ಡ್ ಹಿಮ್ ಒನ್ಸ್ ದಟ್ ಬಾಬಾ ಯಾರು, ಅಪ್ಪ ಬಾಬಾ ಯಾರು ಅಂತ. ಈ ಟೋಲ್ಡ್ ಈ ವಾಸ್ ಅ ಮಿರಕಲ್ ಮ್ಯಾನ್. He was the person who everybody used to come and sit in his Dwarka Mai and he used to just press his feet. So I was surprised. ಯಾರಪ್ಪ ಇವನು, ನಾನು ಚಿಕ್ಕ 3-4 ವರ್ಷ ಇದ್ದೆ ನಾನು. ಸೊ ಐ ವಾಸ್ ಥಿಂಕಿಂಗ್ ಹೂ ಇಸ್ ದಿಸ್ ಮ್ಯಾನ್, ಇವಾಗ ಎಲ್ಲ ಅವನು. ಸೊ ದೆನ್ ಆಫ್ಟರ್ ದಟ್ ಐ ರಿಯಲೈಸ್ ದಟ್ ಫೋಟೋ ನೋಡಿಬಿಟ್ಟು ಒಂಥರ ಪ್ರೀತಿ ಬಂತು ನನ್ನ ಹಾರ್ಟಿಂದ. ಇವ್ರು ಯಾರಂತ ನನ್ನ ಪ್ರೀತಿ ಬಂತು. ಸೊ ವೆನ್ ಐ ವಾಸ್ 15 years old, my father gave me my own Satcharitra and I've been reading it till then. I want to tell you this instance also, sir. Anjanaya temple ಇದೆ, ಪರಮಾತ್ಮನ ದೇವಸ್ಥಾನ, ನಂಜಪ್ಪ ಸರ್ಕಲ್. ಓಕೆ, ನಂಜಪ್ಪ ಸರ್ಕಲ್ ಹತ್ರ ಒಂದು ಸ್ಯಾಟರ್ಡೇ ಓದ್ತೀವಿ ಸರ್ ಅಲ್ಲೇ. ಸೊ ಆಶೀರ್ವಾದ ತೊಗೊಂಡು ಆಚೆ ಬಂದು ವಿ ಆರ್ ಕಮಿಂಗ್ ಹೋಮ್. ಸೊ he just sat on the bike and he was taking it out and this old man came with one stick and like Baba tarane, Babane full setup getup Baba tarane. So he just came doing this and he was asking for like how Baba used to go to houses, sir. Bhikshandi. So the same way. So Papa gave him his 51 ಬೈಕ್ ಪೌಚಲ್ಲಿ ಇತ್ತು, ಬುಲೆಟ್ ಪೌಚಲ್ಲಿ ಕರೆಕ್ಟಾಗಿ ತೆಗೆದು 51 ಇತ್ತು. ನಾನು ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಬೇಕು ಅಷ್ಟೇ ತೊಗೊಳೋದು, ಎಷ್ಟು ಉಂಡಿಗೆ ಇಷ್ಟು 51 ಸ್ಪೇರ್ ಇತ್ತು, ತೆಗೆದ್ಬಿಟ್ಟು ಹಿಂಗೆ ಕೊಟ್ಟೆ ಅವ್ರಿಗೆ ಅಷ್ಟೇ, ಅದೇನು ಇಟ್ಟಿಲ್ಲ. ಸೊ he just did this, sir, and then he put his hand on my head. We really thought, we really believed that we met Baba that day. ಅದು ಯಾಕೆ ಗೊತ್ತಾ ಸರ್, ಹೇಳ್ತೀನಿ, ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಂದರು, ನಾನು ಬೈಕ್ ತೆಗಿತಿದ್ದೆ, ಹಿಂಗೆ ತಿರುಗ್ದೆ, ಸೇಮ್ ವೈಟ್ ಧೋತಿ, ಹರಿದೋಗಿರೋ ಧೋತಿ, ಪಂಚೆ, ಸೈಡ್ ಆ ಬ್ಯಾಗು, ಹೆಡ್ ಗಿಯರ್ ಬಾಬಾ, ಸೇಮ್ ಓಲ್ಡ್ ಮ್ಯಾನ್ ವಿತ್ ವೈಟ್ ಬಿಯರ್ಡ್. ಆ ಟೈಮಲ್ಲಿ ನಂಗೆ ಫ್ಲ್ಯಾಶ್ ಆಗಿಲ್ಲ, ಆ ಟೈಮಲ್ಲಿ ಒಬ್ಲಿವಿಯಸ್. ಬೈಕ್ ತೆಗೆದೆ, ಹಿಂಗೆ ಅಂದರು. ನಾನು ಅಂದಿದ ತಕ್ಷಣ ನಾನು ಜಿಪ್ ಓಪನ್ ಮಾಡಿದೆ. ಇವನು ಇಷ್ಟೇ ಇದ್ದ ಅವಾಗ, 2018, 10 ವರ್ಷ ಇವನು. ಓಕೆ, ವಿ ರಿಮೆಂಬರ್ ದಿಸ್ ಇನ್ಸಿಡೆಂಟ್ ಬಿಕಾಸ್ 2018 ಸೊ ಹಿಂಗೆ ಜಿಪ್ ತೆಗ್ಬಿಟ್ಟು ಹಿಂಗೆ ದುಡ್ಡು ಕೊಟ್ಟೆ. ದುಡ್ಡು ತೆಗ್ಬಿಟ್ಟು ಇಲ್ಲಿದ್ರು, ಇವನು ಇಲ್ಲಿದ್ದ, ಕೈ ಮೇಲೆ ಹಾಕ್ಬಿಟ್ಟು ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ತಿರುಗಿದ್ರು ಸರ್. ನಾನು ಬುಲೆಟು ಸೈಡ್ ಸ್ಟ್ಯಾಂಡ್ ತೆಗ್ದು ಹಿಂಗೆ ತಿರುಗಿ 4 seconds ಹಿಂಗೆ ತಿರುಗಿ ನೋಡ್ತೀನಿ, ಅವ್ರು ಇಲ್ಲ ಅಲ್ಲಿ. I think he's got his passion for cars from there only. And ನಾನು when I was small, he used to take me to his showroom and ಎಲ್ಲ ಗಾಡಿ ನೋಡ್ಬಿಟ್ಟು, you've gone everywhere and done everything. ಜನರಲಿ ಆಟ ಸಾಮಾನು ಜೊತೆ ಬಿಡೋದ್ರೆ ನೀವು ಕಾರ್ ಜೊತೆನೇ ಆಟ ಆಡ್ಕೊಂಡು ಅವ್ನಿಗೆ ಎಲ್ಲ ಗಾಡಿ ಕೂರಿಸಿದ್ದೀನಿ, ಎಲ್ಲ ಗಾಡಿಯಲ್ಲಿ ಕೂರಿಸ್ಬಿಟ್ಟಿದ್ದೀನಿ.